ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕನ್ನಡ ಇಲ್ಲ ಸರ್ ಗೊತ್ತಾಯ್ತು ಇಲ್ಲ ಸರ್, ಅಂದರೆ ಸ್ವಲ್ಪ ನಾವು ಕಾನ್ಷಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜ್ ಹೋಗೋಣ ಅಂತ. ಯಾಕೆಂದರೆ ಒಂದು ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಕುಂದಾಪುರದಲ್ಲಿದ್ದಾಗ ಅಂದರೆ ಏನೋ ಗ್ಯಾರೇಜ್ ಹೋಗಿದ್ವಿ, ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಸರಿಗೆ. ಅಂದರೆ ಅವ್ರದ್ದು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ, ಅಂದರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟ್ರು ಅಂತ ನಮ್ಗೆ ಅನಿಸಿತ್ತು. ಯಾಕೆಂದರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಭಾಗದವರು ಇರೋದ್ರಿಂದ ಕಷ್ಟನಾಗ್ತಿರಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರಲಿ, ಅಂದರೆ ಕಥೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ಥರ ಇರಲಿ ಅನ್ನೋಕ್ಕೋಸ್ಕರ ಕಾನ್ಷಿಯಸ್ ಆಗಿ ಮಾಡಿದ್ದು. ಆದರೆ ಸರ್ ಹಾನೆಸ್ಟ್ ಆಗಿ ಇಲ್ಲ ಸರ್, ಅಂದರೆ ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಇದಿರ್ತಾರೆ, ಕನ್ನಡಕ್ಕಿಂತ ಬೆಟರ್ ಇಂಗ್ಲೀಷ್ ಮಾತಾಡೋದ್ರಿಂದ. ಸೊ ನನಗೆ ಅಂದರೆ ಅಲ್ಲ ಸರ್, ಹಂಗಂತಲ್ಲ, ನಾನು ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಅದು ಈಗ ಅಂದರೆ ಕೆಲವು ಸಣ್ಣ ಸಣ್ಣ ರೀಸನ್ಗಳಿರುತ್ತೆ. ಲೈಕ್ ಫಾಂಟ್ ನಮಗೆ ಈಸಿಯಾಗಿ ಸಿಗೋದು, ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ, ಆದರೆ ಅದನ್ನು ಇದು ಮಾಡಿಸ್ಬೇಕು ಅಂತ. ಹಂಗಲ್ಲ, ಅಂದರೆ ಅದು ನಾವು ಕ್ರಿಯೇಟ್ ಮಾಡಬೇಕು ಸರ್ ಕನ್ನಡದಲ್ಲಿ. ನಿಮಗೆ ಅಂದರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಚೂಸ್ ಮಾಡೋದು. ಕನ್ನಡದಲ್ಲೇ ಮಾಡಬೇಕು ಅಂತ ಇದ್ದಿದ್ದು ನಾವು ಆ್ಯಕ್ಚುಲಿ. ಬಟ್ ಅಂದರೆ ಕೆಲವೊಂದು ವರ್ಡ್ಸ್ಗಳು ನಮಗೆ ಸಿಗಲ್ಲ ಕನ್ನಡದಲ್ಲಿ. ಇಲ್ಲ ಸರ್, ನಾನು ಕನ್ನಡದ ಬಗ್ಗೆ ಇದು ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದು ಲೈಕ್ ಸರ್, ಈಗ ಸರ್ ಸಿನಿಮಾನ ಕನ್ನಡದಲ್ಲೇ ಮಾಡಿದ್ದೀವಿ. ನಾವು ಕನ್ನಡದವರೇನೆ. ನಾವೇನಂದ್ರೆ ಇಲ್ಲ ಅಣ್ಣ ಏನಂದ್ರಣ, ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣಬೇಕಾಗಿದೆ. ಈಗ ನಾವು ಅದನ್ನೆಲ್ಲ ಸ್ಟೈಲಿಶ್ ಆಗಿ ಕಾಣೋಕ್ಕೋಸ್ಕರ ಮಾಡಿರೋಂಥದ್ದು, ಅಟ್ರಾಕ್ಟಿವ್ ಆಗಿರೋಕ್ಕೋಸ್ಕರ. ನಾವಾದ್ರೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದ್ದೀವಿ. ನಾವು ಕನ್ನಡ ಬಿಟ್ಟು ಎಲ್ಲ ಮಾಡಿದ್ದೀವಿ ಅಣ್ಣ. ಅದಲ್ಲದೆ ಚೋಮಂದೋಡಿ ಕಾದಂಬರಿ ಅಂತ ತಗೊಂಡಿದ್ದೀವಿ, ಶಿವರಾಮ್ ಕಾರಂತರದು. ನಾ ಸಿನಿಮಾ ಇಂಗ್ಲೀಷಲ್ಲಿ ಮಾಡಿದ್ದೀವಿ. ಇಲ್ಲ ನೀವು ಹೇಳಿ ಗೊತ್ತಾಯ್ತು. ತೋರಿಸಿದ್ದೀವಿ ಸರ್. ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಲೈಕ್ ತುಂಬ ಏನು ಡೀಪಾಗಿ ಕೇಳಿಲ್ಲ, ಲೈಕ್ ಕ್ಯಾಶುವಲ್ ಕನ್ವರ್ಸೇಷನ್ ಇತ್ತು. ಹೇಗೆ ಅಂದರೆ ಈ ಥರ ಬ್ಲಡ್ ಎಲ್ಲ ತೋರಿದ್ರೆ ಹೇಗಿರುತ್ತೆ ಅನ್ನೋ ಥರ ಅಲ್ಲ. ಆ್ಯಂಡ್ ಅವರ ಟೀಮಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರದ್ರ ಸರ್ ಈಗಿನ ಜನ್ರೇಷನ್ಗೆ ಅದು ಸ್ವಲ್ಪ ನೀವು ಸಿನಿಮಾ ರೀಚ್ ಆಗಬೇಕು ಅಂದರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ಥರ ಒಂದು ಕಾನ್ವರ್ಸೇಷನ್ ಆಯಿತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಟ್ಟೆ. ಅಂದರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ. ಅಂದರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದ್ದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರನೇ ನಾವು ಎ ರೇಟಿಂಗ್ ಕೊಟ್ಟಾಗ ಇವು ಬರೆಯಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಕಂಪ್ಲೀಟ್ 50% ತೆಗಿಬೇಕು ಅಂದಾಗ ಅದರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆ್ಯಕ್ಷನ್ಸು. ಸೊ ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಸರ್ ನಾಯಕಿ ಅನ್ನೋ ಥರ ಯಾವುದು ಪಾತ್ರ ಇಲ್ಲ ಇಲ್ಲಿ. ಅಂದರೆ ಮೇನ್ ಅಕ್ಕನ ಪಾತ್ರ ಬರುತ್ತೆ, ಬೆಳ್ಳಿ ಪಾತ್ರ ಏನು ಬರುತ್ತೆ ಅದು ಬರುತ್ತೆ. ಅದು ಅವ್ರು ಮಂಗಳೂರಿನವರು ಆಗಿದ್ದರಿಂದ ಅವ್ರದ್ದು ಸ್ವಲ್ಪ ಬೇರೆ ಬೇರೆ ಕಮಿಟ್ಮೆಂಟ್ಸ್, ಮ್ಯಾರೇಜ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ಬಂದಿಲ್ಲ. ಆಗಿದೆ ಸರ್, ಅದು ನಡೀತಾ ಇದೆ, ಅದೇ ವರ್ಕಲ್ಲಿ ಇದೀವಿ. ಅದು ಡಿಸ್ಟ್ರಿಬ್ಯೂಟರು ಮಾತೊಂದು ಹೇಳುವೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟರ್ ಕಮ್ ಆ್ಯಕ್ಟರ್ ಅವರು, ಮಯೂರ್ ಅಂತ. ಸೊ ಅವ್ರದ್ದು ಇದಿರುತ್ತೆ. ಆ್ಯಂಡ್ ನಮ್ಮದು ಸ್ವಲ್ಪ ರ್ಯಾಪು ಎಲ್ಲ ಚೆನ್ನಾಗಿ ಬಿಲ್ಡ್ ಆಯಿತು. ಹಾಗಾಗಿ ಜೊತೆಲೇ ಕಮ್ಯುನಿಕೇಟ್ ಮಾಡೋಣ ಅಂತ, ಅಂದರೆ ಬೇರೆ ಎಲ್ಲ ವಿಷಯದಲ್ಲೂ ಗೈಡ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ವಿ. ಮಹೇಶ್ವರ ಮೋಷನ್ ಪಿಕ್ಚರ್ಸ್ ಅಂತ ಸಿನಿಮಾ.
ಸರ್ ಇದು ನನಗೂ ಇವನು ಒಂದು 7-8 ವರ್ಷದ ಫ್ರೆಂಡ್ಸು ನಾವು. ಸೊ ನಾವು ಶಾರ್ಟ್ ಮೂವಿಯಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡಕ್ಕೆ ಹೊರಟಿದ್ವಿ ನಾವು. ಸೊ ಅದು ಹೊರಟಾಗ ಇವನು ನನಗೊಂದ್ಸಲ ಮೊದಲನೇ ಸಲ ನಿಮ್ಮ ಹೆಸರು ಮತ್ತೆ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಚಲುವರಾಜ್ ಗೌಡ ಅಂತ. ನಾನು ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿನ ಅನ್ನೋ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದೊಳ್ಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅನಿಲ್ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೊಂದಿನ ಒಂದು ಫೋಟೋ ತೋರಿಸ್ತಾ. ಸೊ ಇದು ಹೀಗಿದೆ, ಹಿಂಗೆ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮುಂದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನ ನಾನು ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ, ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನೊಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವನು ಚೋಮುಂದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋದಾದ್ಮೇಲೆ ಓಕೆ, ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ, ಅಂದರೆ ವಿಚಾರಗಳು ತುಂಬ ವಿಚಾರಗಳಿದೆ. ಅದನ್ನು ನಾವು ಇವತ್ತಿನ ದಿನ ಅಂದರೆ ನಾವು ನಂಬ್ತಾ ಚೋಮುಂದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂಥ ಕಥೆ ಅದು. ಅಂದರೆ ಪತ್ರಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮಾಡ್ಬೋದು? ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವನು ಯಾವ ರೀತಿ ಅವ್ನು ನಿಂತ್ಕೋಬೋದು, ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ. ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ, ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ 2 ಪಾತ್ರನ ಇಟ್ಕೊಂಡು. ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ. ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ನಮ್ಮ ಚಲುವರಾಜ್ ಗೌಡ ಅವರು. ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟ್ರಿಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ, ಈಗ 1975ರಲ್ಲಿ ಏನು ಒಂದು ಕೃತಿ ಇತ್ತು, BV ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ. ಅದನ್ನು ಯಥಾವತ್ತಾಗ ತೆಗೆಕ್ಕೆ ಆಗದೆ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹಳ ಅದ್ಭುತವಾಗಿ ಟೆಕ್ನಿಕಲಿ ಹೋದರೆ ಬಹಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸು, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿನ ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. BV ಕಾರಂತರು ಅದನ್ನು ಡೈರೆಕ್ಟ್ ಮಾಡಿದರು. ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅದನ್ನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು. ಅದ್ಭುತವಾದಂತಹ ಕೃತಿ, ಅದನ್ನು ತೆರೆ ಮೇಲೆ ತಂದಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನು ಇದ್ರ ಬಗ್ಗೆ ಬರೀಬೇಕು. ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ, ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ, ಅಂತಹ ಒಂದು ಪರಿಕಲ್ಪನೆಯಲ್ಲೇ ಇವತ್ತು ಒಂದು ಟ್ರಯಲ್ ಅಂಡ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅಂಡ್ ಎರರ್, ಒಂದು ಪ್ರಯೋಗಾತ್ಮಕವಾದ ಒಂದು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ಹೆಸರು ನವೀನ. ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ, ಅಂದರೆ ಅವರು ನಮ್ಮ ಚಿಕ್ಕಪ್ಪನ ಮಗ. ಸೊ ನಾವು ಮೊದಲಿಂದ ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅದೆಲ್ಲ ನಾವು ನೋಡಿದ್ದೆ. ಮತ್ತೊಂದು 4 ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು. ಸೊ ನಾನು ಟೊಯೋಟೋದಲ್ಲಿ 17 ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟಿದ್ರು, ಸಂಪೂರ್ಣ ತೊಡಗಿಸ್ಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಇರಲಿ. ತುಂಬ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ. ನಾನೊಬ್ಬ ರಂಗಭೂಮಿ ಪ್ರತಿಭೆ. ಜೊತೆಗೆ ನಾನೊಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಒಂದು 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ. ಹಾಗೆ ಒಂದು 4 ಸಿನಿಮಾಗಳನ್ನು ಸಹ ನಾನು ಆಕ್ಟ್ ಮಾಡಿದ್ದೆ. ಇದು ನನ್ನ 5ನೇ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿ ಇದ್ದಾಗಲಿಂದಲೂ ಕೂಡ ನಾನು, ಅನಿಲ್ ಮತ್ತು
ನಮ್ಮ ನವೀನ್ ಮತ್ತು ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ, ಯಾಕಂದರೆ ಅದನ್ನು ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ನಾನು ಹೇಳಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಮೆಲ್ಲರಲ್ಲೂ ಎಲ್ಲ ಪತ್ರಕರ್ತ ಮಿತ್ರರಲ್ಲೂ ಕೇಳ್ಕೊಳ್ಳೋಂಥ ಒಂದೇ ಒಂದು ವಿಷಯ, ದೊಡ್ಡವರು ಹಿರಿಯರಿದ್ದೀರಿ, ನೀವು ಇಷ್ಟೊತ್ತು ಕೆಲವೊಂದು ನಮಗೆ ನಾವು ಮಾಡಿದಂಥ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಏನು ಅಂತ ಹೇಳಿದ್ದೀರಾ, ಅದನ್ನು ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗದಿರೋ ಹಾಗೆ ನಾವು ನೋಡಿಕೊಂಡು ಗಮನ ಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ವೀರನೇ ಹಾಡನ್ನ ಸಾಹಿತ್ಯವನ್ನು ಬರೆದಿದ್ದೀನಿ. ಸೊ ಇದು ಕಾರಂತಜ್ಜ ಅವರ ಚೋಮನದುಡಿ ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು. ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕಥೆ, ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಹಾಡು, ವಾವೀರನೇ ಹಾಡು, ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ. ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ, ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ 2-3 ವಿಧಾನಗಳಿರುತ್ತೆ. ಒಂದು ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು, ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂಥದ್ದು. ಕಾಳನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಈ ಹಾಡು ಬರುತ್ತೆ. ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು, ತೀವ್ರಗಾಮಿಗಳಿದ್ರು. ಎರಡು ಒಟ್ಟಾಗಿ ಬಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ. ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ, ನಾನು ರೌದ್ರಾವತಾರ ತಾಳಿದ್ರೆ ಏನಾಗಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ, ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ, ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ. ಸೊ ಯಾವುದೇ ಒಂದು ಹಂತದಲ್ಲೂ ಕಾರಂತಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಹೇಳಿದಾಗೆ ಅದನ್ನ ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತು ಅಂತ. ಪ್ರಾಯಶಃ ನೆಕ್ಸ್ಟ್ ಟೈಮ್ಗೆ ಅದು ಸ್ವಲ್ಪ ಸೆನ್ಸರ್ ಬೋರ್ಡ್ ಇಂದ ಯು ಅಥವಾ UA ಬರುವಂತಹ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನ ಖಂಡಿತ ಅನಿಲ್ ಅವರು ಮಾಡ್ಬೋದು ಅಂತ. ಬಟ್ ಅದರ್ ದನ್ ದಟ್, ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ. ಸೊ ಅಲ್ಲಿ ಸಾಕಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇಬ್ಬರಿಗೂ ಬಂದಿತ್ತು. ಸೊ ಅದನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಟ್ರೈಲರ್ ನಲ್ಲಿ ಒಂದಿಷ್ಟು ಇದೆ, ಬಟ್ ಸಿನಿಮಾದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ಚಿತ್ರೀಕರಿಸಿರುವ ರೀತಿಯಾಗಿರಬಹುದು, ಪಾತ್ರಗಳ ಪೋಷಣೆ ಇರಬಹುದು, ತುಂಬಾ ಭಾವನಾತ್ಮಕವಾಗಿ ಭಾವಗಳ ತೀವ್ರತೆಯನ್ನ ಅಚ್ಚುಕಟ್ಟಾಗಿ ಸೆರೆ ಹಿಡಿದಿದ್ದಾರೆ. ಎಲ್ಲ ಕಲಾವಿದರು ಆಗ್ಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಎಲ್ಲರ ಮನಸ್ಸು ಮುಟ್ಟತ್ತೆ ಅನ್ನೋದು ನಮ್ಮ ಆಶಯ. ದಯಮಾಡಿ ನಮಗೆ ಸಪೋರ್ಟ್ ಮಾಡಿ. ಹೊಸ ತಂಡ, ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ತಿದ್ಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ. ಧನ್ಯವಾದಗಳು. ಸುಂದರ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.